ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 5. 5ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ದೇವರ ಸೇವೆಗೆ 15 ಪಾಠಗಳನ್ನು ಕಲಿಯಲಿದ್ದೇವೆ. 15 ಲೆಸನ್ಸ್ ಫಾರ್ ಮಿನಿಸ್ಟ್ರಿ. ದೇವರ ಸೇವೆ ಮಾಡಲಿಕ್ಕೆ 15 ಪಾಠಗಳು, ದೇವರ ಸೇವೆ ಮಾಡುವುದರಲ್ಲಿ 15 ಪಾಠಗಳು. ಒಂದೊಂದಾಗಿ 15 ಪಾಠಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ ಅನನೀಯ ಮತ್ತು ಸಫೈರಳು ಎಂಬ ದಂಪತಿಗಳ ಬಗ್ಗೆ ನಾವು ನೋಡಿಕೊಳ್ತೇವೆ. ಅನನೀಯ ಅಂತ ಹೇಳಿದರೆ ಯೆಹೋವನ ದಯೆ, ಯೆಹೋವನ ಮೆಚ್ಚುಗೆ ಪಡೆದವರು ಅಂತ ಅರ್ಥ. ಮತ್ತು ಸಫೈರಳು ಅಂತ ಹೇಳ್ಬಿಟ್ಟು ನೋಡುವಾಗ, ಸಫೈರ್ ಅಂತ ಹೇಳ್ಬಿಟ್ಟು ಒಂದು ರತ್ನ, ಜೆಮ್, ಹೌದು, ಅಂಥ ಒಂದು ಒಳ್ಳೆ ಹೆಸರು. ಇದನ್ನು ಸಫೈರ್ ಅಂದರೆ ಬ್ಯೂಟಿ, ಸೌಂದರ್ಯ ಅಂತ ಕೂಡ ಹೇಳ್ಬೋದು. ಅಂಥ ಒಂದು ದಂಪತಿಗಳು ಇದ್ದರು. ಎಲ್ಲರೂ ಕೂಡ ತಮ್ಮ ಮನೆಗಳನ್ನು, ಗದ್ದೆಗಳನ್ನು ಮಾರಿ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ತಂದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಡ್ತಿದ್ರು. ಮತ್ತು ಆ ರೀತಿಯಾಗಿ ಬಾರ್ನಬ ಎಂಬ ವ್ಯಕ್ತಿ ಇಟ್ಟ ನಂತರ ಇವರಿಬ್ಬರು ಕೂಡ ನಾವು ಕೂಡ ನಮ್ಮ ಆಸ್ತಿಯನ್ನು ಮಾರಾಟ ಮಾಡಿ ಈಗ ಇತರರಂತೆ ನಾವು ಕೂಡ ಹೋಗಿ ಕಾಣಿಕೆಯನ್ನು ಕೊಡೋಣ ಎಂಬುದಾಗಿ ತೀರ್ಮಾನ ಮಾಡಿಬಿಟ್ಟು, ಅನನೀಯನು ನಾನು ಹೋಗಿ ಕೊಡ್ತೇನೆ ಅಂತೇಳ್ಬಿಟ್ಟು ತೀರ್ಮಾನ ಮಾಡ್ತಾನೆ. ತನ್ನ ಹೆಂಡತಿಯ ಪೂರ್ಣ ತಿಳುವಳಿಕೆಯಿಂದ ಏನು ಮಾಡಿಬಿಟ್ನು, ಆಸ್ತಿಯನ್ನು ಮಾರಿದ್ದಂತೂ ಒಳ್ಳೆ ಕೆಲಸ ಮಾಡಿದ. ದೊಡ್ಡ ಒಂದು ಸ್ಟೆಪ್ ಅದು. ಇದ್ದ ಆಸ್ತಿಯನ್ನು ಸೇಲ್ ಮಾಡಲಿಕ್ಕೆ ಅದೇ ಒಂದು ಸಮಯ ತಗೊಳ್ತದೆ. ಅದನ್ನು ಮಾರಾಟ ಮಾಡುವಂಥದ್ದು ಇನ್ನೊಂದು ಸ್ವಲ್ಪ ಸಮಯ ತಗೊಳ್ತದೆ, ಅಥವಾ ಆ ದಿವಸಗಳಲ್ಲಿ ಸುಲಭವಾಗಿತ್ತೇನೋ. ಆದರೆ ಒಟ್ಟು ಅದು ದೊಡ್ಡ ಸ್ಟೆಪ್ಪು, ದೊಡ್ಡ ಹೆಜ್ಜೆ, ದೊಡ್ಡ ತ್ಯಾಗ, ದೊಡ್ಡ ತೀರ್ಮಾನ. ಅವೆಲ್ಲ ಮಾಡಿಬಿಟ್ಟು ಈ ಗಂಡ ಹೆಂಡತಿ ಏನು ಮಾಡಿದರು, ಬಂದ ಹಣದಲ್ಲಿ ಒಂದು ವೇಳೆ 1,00,000 ರೂಪಾಯಿಗೆ ಸೇಲ್ ಮಾಡಿದ್ರಂತ ಇಟ್ಕೊಟ್ರೆ, ಅದರಲ್ಲಿ ಒಂದು 50,000 ಒಂದು ಭಾಗವನ್ನು, 40,000-50,000ವನ್ನು ತನಗಾಗಿ ಇಟ್ಟುಕೊಂಡು ಉಳಿದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿಟ್ಟನು. ಆವಾಗ ಪೇತ್ರನು, ಅನನೀಯ, ಪವಿತ್ರ ಆತ್ಮನನ್ನು ವಂಚಿಸುವಂತೆ ನಿನ್ನ ಹೃದಯವನ್ನು ಸೈತಾನ ತುಂಬಿಕೊಂಡದ್ದೇನು ಅಂತ ಹೇಳ್ತಾರೆ. ಒಂದು ರೀತಿಯಿಂದ ಇದೇನು ತಪ್ಪಿದ್ದಂಗೆ ಕಾಣ್ತಾ ಇಲ್ಲ. ಯಾಕಂದರೆ ಅವರು 1,00,000 ರೂಪಾಯಿಗೆ ಅವರು ಸೇಲ್ ಮಾಡಿದರು ಆಸ್ತಿಯನ್ನು. ಅದರಲ್ಲಿ ಬಂದಂಥ 1,00,000ವನ್ನು ತೆಗೆದುಕೊಂಡು ಅದರಲ್ಲಿ 40,000-50,000 ತಮಗಾಗಿ ಇಟ್ಕೊಂಡು ಉಳಿದಿದ್ದನ್ನು ತೆಗೆದುಕೊಂಡು ಕೊಟ್ಟಾಗ ಇದು ದೇವರನ್ನು ವಂಚಿಸುವಂಥದ್ದಂತೆ, ಆಮೇಲೆ ಸೈತಾನ ಹೃದಯದಲ್ಲಿ ತುಂಬಿರುವಂಥದ್ದಂತೆ, ಆಮೇಲೆ ಸುಳ್ಳು ಹೇಳಿದ್ದಂತೆ. ಇದು ಮನುಷ್ಯರಿಗೆ ಸುಳ್ಳು ಹೇಳಿದ್ದಲ್ಲ, ದೇವರು ಸುಳ್ಳು ಹೇಳಿದ. ಅಷ್ಟು ಸೀರಿಯಸ್ಸಾ ಎಂಬುದಾಗಿ ನಾವು ನೋಡುವಾಗ ಒಂದು ಎಕ್ಸ್ಪ್ಲನೇಷನ್, ವಿವರಣೆಯನ್ನು ಪೇತ್ರನು ಕೊಡ್ತಾನೆ. ಅದೇನಂತ ಹೇಳಿದ್ರೆ, ಆಸ್ತಿಯನ್ನು ಮಾರಿ ಬಂದ ಹಣದಲ್ಲಿ ಒಂದು ಭಾಗವನ್ನು ಇಟ್ಟುಕೊಂಡದ್ದೇಕೆ? ಮಾರುವುದಕ್ಕಿಂತ ಮುಂಚೆ ಅದು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ಮಾರಿದ ನಂತರವೂ ಆ ಹಣ ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ಬೇಕಾದರೆ ನೀನು ಬೇಡ ಅಂತದೆಲ್ಲ ಇಟ್ಕೋಬಹುದಾಗಿತ್ತು, ಎಲ್ಲ ಕೊಡಬೇಕಂತೇನಿಲ್ಲ. ಅಥವಾ ಕೊಡುವಾಗ ನಾನು ಎಲ್ಲ ಕೊಡ್ತಾ ಇಲ್ಲ, ಸ್ವಲ್ಪ ಮಾತ್ರ ನಾನು ಕೊಡ್ತಿದ್ದೀನಿ ಅಂತ ಹೇಳಿ ಆದರೂ ಕೊಡ್ಬೋದು.
ಕೊಡದೆ ಕೂಡ ಇಟ್ಕೊಳ್ಬೋದು. ಆದರೆ ಸ್ವಲ್ಪ ಕೊಟ್ಟು ಸ್ವಲ್ಪ ಇಟ್ಕೊಂಡು ಎಲ್ಲ ಕೊಟ್ಟ ಹಾಗೆ ಅವನು ಒಂದು ಅಭಿಪ್ರಾಯವನ್ನು, ತೋರಿಕೆಯನ್ನು, ನಟನೆಯನ್ನು, ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಕಪಟವನ್ನು ವ್ಯಕ್ತಪಡಿಸಿದ್ದು ನಾವು ನೋಡ್ತೇವೆ. ಆದ ಕಾರಣ ನಾವು ಸೇವೆಯಲ್ಲಿ ನಮಗೆ ಈ ಕಪಟತನ ಇರಬಾರ್ದು, ಹಿಪಾಕ್ರಸಿ. ಮೊದಲನೇ ಪಾಠ ಏನಂದರೆ ಕಪಟವಿಲ್ಲದ ಸೇವೆಯನ್ನು ಮಾಡಬೇಕು. ಡೂಯಿಂಗ್ ಮಿನಿಸ್ಟ್ರಿ ವಿತೌಟ್ ಹಿಪಾಕ್ರಸಿ. ಎರಡನೇದಾಗಿ, ಮತ್ತು ಅವನು ಸತ್ತು ಬಿದ್ದ ಮೇಲೆ ಅವನ ಹೆಂಡತಿ ಬರ್ತಾಳೆ. ಹೆಂಡತಿಗೆ ಗೊತ್ತಿಲ್ಲದೆ ಸಮಾಧಿ ಮಾಡಿಬಿಟ್ಟಿರ್ತಾರೆ. ಆವಾಗ ಪೇತ್ರನು ಕೇಳ್ತಾನೆ, ಹೇಳು ನನಗೆ, ಅದೇನಂತ ಹೇಳಿದ್ರೆ, ಆಸ್ತಿಯನ್ನು ಮಾರಿದ್ದರಿಂದ ಬಂದ ಹಣ ಇಷ್ಟೇನಾ ಅಂತ ಕೇಳ್ತಾನೆ. ಹೌದು, ಅಷ್ಟೇ ಕರೆ ಬಂದಿತ್ತಂತ ಹೆಂಡತಿ ಕೂಡ ಹೇಳ್ತಾಳೆ. ಯಾಕಂದ್ರೆ ಇಬ್ಬರು ಪ್ಲ್ಯಾನ್ ಮಾಡಿರ್ತಾರೆ, ಒಪ್ಕೊಂಡಿರ್ತಾರೆ. ನೀವಿಬ್ಬರೂ ಕರ್ತನ ಆತ್ಮವನ್ನು ಪರೀಕ್ಷಿಸಲು ಒಪ್ಪಿಕೊಂಡದ್ದೇಕೆ ಅಂತ ಹೇಳ್ತಾನೆ. ಇದರಿಂದ ನಾವು ಕಲಿಯುವಂಥ ಒಂದು ಪಾಠ, ಅಪೊಸ್ತಲಕೃತ್ಯ 5ನೇ ಅಧ್ಯಾಯ 9ನೇ ವಚನದಲ್ಲಿ ಈ ಭಾಗ ಇದೆ. ಅದೇನೆಂದರೆ, ಅವರು ನಮ್ಮ ಅವಶ್ಯಕತೆಗಾಗಿ ನಾವು ಇಟ್ಕೊಳ್ಳೋಣ ಅಂತ ಒಪ್ಕೊಂಡ್ರು. ಈಗ ಮತ್ತಾಯ 18-19ನೇ ವಚನ ಪ್ರಕಾರ ಇಬ್ಬರು ಒಂದೇ ಮನಸ್ಸಿನಿಂದ ಅವರು ಭೂಲೋಕದಲ್ಲಿ ಗಂಡ ಹೆಂಡತಿ ಅನನೀಯ ಸಫೀರ ತಮಗೇನು ಬೇಕೋ ಅದನ್ನು ಕೇಳ್ಕೋಬಹುದಾಗಿತ್ತು. ಏನು ಅವರಿಗೆ ಇನ್ನೊಂದು 50,000 ಬೇಕಾಗಿತ್ತಲ್ವ, ದೇವರೇ ನಾವೆಲ್ಲ 1,00,000 ಕೊಟ್ಬಿಟ್ಟಿದ್ವಿ, ನಮ್ಗೆ ಬೇಕಂತ ಇನ್ನೊಂದು 50, 60, 70,000 ನಮ್ಗೆ ಬೇಕಂತ ಒಮ್ಮನಸ್ಸಿನಿಂದ ಅವರು ಒಪ್ಪಿಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಸಿಕ್ಬಿಡ್ತಿತ್ತು. ಸ್ವಾಮಿ ಆಜ್ಞೆ ಪ್ರಕಾರ, ವಾಗ್ದಾನದ ಪ್ರಕಾರ. ಇವರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಪ್ಪಿಗೆ ಮಾಡಿದರು. ಅದರ ಬದಲು ಕೊಟ್ಬಿಟ್ಟು ದೇವ್ರು ಕೊಡಲಿ ಅಂತ ಒಪ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅದರ ಬದಲು ಇನ್ನೂ ಒಂದು ಕೂಡ ಮಾಡ್ಬೋದಾಗಿತ್ತು. ಕೊಡದೇ ಇಟ್ಕೊಂಡು ಎಲ್ಲನೂ ಇಟ್ಕೊಂಡಿದ್ರು ಕೂಡ ದೇವರು ಏನಂತಿದ್ದಿಲ್ಲ. ಸಮಸ್ತ ಒಳ್ಳೆ ದಾನಗಳಿಗೆ ಮೂಲ ಕಾರಣನು ಆತನೇ. ಅಪೊಸ್ತಲಕೃತ್ಯ 5ನೇ ಅಧ್ಯಾಯದಿಂದ ಸೇವೆಗೆ 15 ಪಾಠಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 15 ಲೆಸನ್ಸ್ ಫಾರ್ ಮಿನಿಸ್ಟ್ರಿ. ಅದರಲ್ಲಿ 3ನೇ ಪಾಠ ಏನಂದರೆ ಫಿಯರ್ ಆಫ್ ಗಾಡ್. ಮೊದಲನೇ ಪಾಠ ಕಪಟವಿರಬಾರ್ದು. 2ನೇ ಪಾಠ ಒಮ್ಮನಸ್ಸಿನಿಂದ ಒಪ್ಕೊಳ್ಬೇಕು. 3ನೇ ಪಾಠ ದೇವರ ಭಯ ಇರಬೇಕು, ಫಿಯರ್ ಆಫ್ ಗಾಡ್. ಯಾಕಂತ ಹೇಳಿದ್ರೆ ಇವರಿಬ್ಬರು ಗಂಡ ಹೆಂಡತಿ ಸತ್ತು ಹೋದಾಗ ಏನಾಯಿತು, ಇಡೀ ಸಭೆಗೂ ಈ ಘಟನೆಗಳ ಬಗ್ಗೆ ಕೇಳಿದವರಿಗೂ ಅಪೊಸ್ತಲಕೃತ್ಯ 5:11 ಪ್ರಕಾರ ಮಹಾಭಯ ಉಂಟಾಯಿತು. ಅಷ್ಟೇ ಅಲ್ಲ, 12ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು ಪಾಠ ನಾವು ಸೇವೆಯಲ್ಲಿ ಕಲಿಯತಕ್ಕದ್ದು. ಹೌದು, ಭಯಭಕ್ತಿ ನಮಗಿರಬೇಕು. ಸೇವೆಯಲ್ಲಿ ಅಪ್ರಾಕೃತ ಅನುಭವಗಳು ಕೂಡ ಇರಬೇಕು. ದೇರ್ ಮಸ್ಟ್ ಬಿ ಸೂಪರ್ ನ್ಯಾಚುರಲ್ ಥಿಂಗ್ಸ್ ದಟ್ಸ್ ಹ್ಯಾಪನಿಂಗ್ ಇನ್ ದ ಮಿನಿಸ್ಟ್ರಿ. ಯಾಕಂತ ಹೇಳಿದ್ರೆ ಜನರ ಮಧ್ಯದಲ್ಲಿ ಅಪೊಸ್ತಲಕೃತ್ಯ 5:12 ಅಪೊಸ್ತಲರಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆದವು. ಸೇವೆಯಲ್ಲಿ ನಮ್ಮ ದೇವರು ಅದ್ಭುತ ದೇವರು. ಆತನ ಗ್ರಂಥವು ಅದ್ಭುತ ಗ್ರಂಥ. ಆದ ಕಾರಣ ಆತನಿಗೆ ಮಾಡುವ ಸೇವೆ ಕೂಡ, ಒಟ್ಟಾಗಿ ಮಾಡುವ ಸೇವೆ, ಅದು ಕೂಡ ಅಪ್ರಾಕೃತವಾದಂಥ ಒಂದು ಸೇವೆಯಾಗಿ ಇರಬೇಕು ಎಂಬುದಾಗಿ ಪಾಠ ನಾವು ಕಲಿಬೇಕು. 5ನೇದಾಗಿ ಒನ್ ಮೈಂಡ್. ಅಪೊಸ್ತಲಕೃತ್ಯ 5:12 ನಾವು ನೋಡುವಾಗ ಅವರೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಮನಸ್ಸುಳ್ಳವರಾಗಿ ಒಟ್ಟಿಗೆ ಸೇರ್ತಿದ್ರಂತೆ. ಹೌದು, ಇಬ್ಬರು ವ್ಯಕ್ತಿಗಳಲ್ಲಿ ಒಂದು ಮನಸ್ಸಿರುವಂಥದ್ದು ಬಹಳ ಕಷ್ಟ ಅಂತ ನಾನು ನನ್ನ 44 ವರ್ಷದ ಸೇವೆಯಲ್ಲಿ ಕಂಡುಕೊಂಡಿದ್ದೇನೆ. ಭಾಳ ಕಷ್ಟ, ಅಸಾಧ್ಯ ಅಲ್ಲ, ಭಾಳ ಕಷ್ಟ.
ಆದರೆ ದೇವರ ಸಹಾಯದಿಂದ, ದೇವರ ಕೃಪೆಯಿಂದ ಒಂದು ಮನಸ್ಸುಳ್ಳವರಾಗಿರ್ಲಿಕ್ಕೆ ಸಾಧ್ಯ. ಕೆಲವರನ್ನು ಆ ರೀತಿಯಾಗಿ 2, 3, 4 ಜನ ಆ ರೀತಿಯಾಗಿ ಸಂಗ್ರಹಿಸ್ತಿದ್ದೇನೆ. ಅಷ್ಟು ಈಸಿ ಅಲ್ಲ ಅದು. 6ನೇದಾಗಿ, ಸೇವೆಗಾಗಿ ಕಲಿಯುವಂಥ 6ನೇ ಪಾಠ ಏನಂತೇಳಿದರೆ ಸ್ವಸ್ಥತೆ. ಸ್ವಸ್ಥತೆ. ನಮ್ಮ ದೇವರು ಸ್ವಸ್ಥ ಮಾಡುವ ದೇವರು. ಯೆಶಾಯ 53ರಲ್ಲಿ ನಾವು ನೋಡುವಾಗ, ಹೌದು, ಆತನು ನಮಗೋಸ್ಕರವಾಗಿ ಹೊತ್ತದ್ದು ಪಾಪ ಮಾತ್ರವಲ್ಲ, ಆತನು ನಮ್ಮ ಬೇನೆಗಳನ್ನು, ರೋಗಗಳನ್ನು ಕೂಡ ಹೊತ್ತುಕೊಂಡನೆಂಬುದಾಗಿ ದೇವರ ವಾಕ್ಯ ಹೇಳ್ತದ್ರೆ. ಈಗ ಆ ಒಂದು ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿರುವಂಥ ಮಾತನ್ನು ಪೇತ್ರನು ಹೇಳಿದಾಗ, ಅಥವಾ ಮತ್ತಾಯನು ಅದನ್ನು ದಾಖಲಿಸುವಾಗ ಒಂದು ಮಾತು ಹೇಳುವಂಥದ್ದು ಭಾಳ ಚೆನ್ನಾಗಿದೆ. ಅದನ್ನು ನಿಮಗಾಗಿ ಓದ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನದಲ್ಲಿ, ಸಂಜೆಯಾದಾಗ ದೆವ್ವ ಹಿಡಿದ ಅನೇಕರನ್ನು ಜನರು ಯೇಸುವಿನ ಬಳಿಗೆ ತಗೊಂಡು ಬಂದರು. ಅವಾಗ ಸ್ವಾಮಿ ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ರೋಗ ಪೀಡಿತರೆಲ್ಲರನ್ನು ಸ್ವಸ್ಥ ಮಾಡಿದರು. ಹೇಗೆ ಸ್ವಸ್ಥ ಮಾಡಿದರು? ಮತ್ತ 8ನೇ ಅಧ್ಯಾಯ 17ನೇ ವಚನದಲ್ಲಿ, ಆತನು ತಾನೇ ನಮ್ಮ ಬಲಹೀನತೆಗಳನ್ನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯ ಪ್ರವಾದಿಯು ಹೇಳಿದ್ದು ನೆರವೇರಿತು. ಬಲಹೀನತೆ, ರೋಗಗಳನ್ನು ಹೊತ್ತುಕೊಂಡದ್ದಾಗಿ ಮತ್ತಾಯನು ಇಲ್ಲಿ ದಾಖಲಿಸ್ತಿದ್ದಾನೆ. ಆದ ಕಾರಣ ಎಕ್ಸ್ಪೆಕ್ಟ್ ದಿ ಸೂಪರ್ ನ್ಯಾಚುರಲ್, ಅಸಾಧಾರಣ ಅಪ್ರಕೃತವಾದದ್ದನ್ನು ನಿರೀಕ್ಷಿಸ್ತಕ್ಕದ್ದು ಸೇವೆಯಲ್ಲಿ ಸ್ವಸ್ಥತೆಯನ್ನು. ಅದೇ ಸಂದರ್ಭದಲ್ಲಿ ಹಿಂಸೆ, ಪರ್ಸಿಕ್ಯೂಷನ್, ಹಿಂಸೆ. ಯಾಕಂತ ಹೇಳಿದ್ರೆ ಅವತ್ತೇನಾಯಿತು, ಪ್ರಧಾನ ಯಾಜಕರು, ಅವನಲ್ಲಿದ್ದ ಸದ್ದುಕಾಯರೆಲ್ಲರೂ ಬಹಳ ಅಸೂಯೆಪಟ್ಟರು. ಅವರ ಅಪೊಸ್ತಲರನ್ನು ಬಂಧಿಸಿ ಏನು ಮಾಡ್ತಾರೆ, ಸೆರೆಮನೆಯಲ್ಲಿ ಹಾಕಿಸಿದರು. ಹಾಗಾದರೆ ಸೇವೆಗಾಗಿ ಪಾಠ ಏನು? ಹಿಂಸೆಯನ್ನು ನಿರೀಕ್ಷಿಸುವಂಥದ್ದು. ಆದರೆ ಅದೇ ಸಂದರ್ಭದಲ್ಲಿ ಭಾಳ ಕಾಲ ಅವರು ಇರಲಿಲ್ಲ. ಯಾಕಂದರೆ ಕರ್ತನ ದೂತನನ್ನು ಕಳಿಸಿ, ಅಪಸ್ಕೃತ್ಯ 5:19 ರಾತ್ರಿಯಲ್ಲಿ ಕರ್ತನ ದೂತನೊಬ್ಬ ಸೆರೆಮನೆಯ ದ್ವಾರಗಳನ್ನು ತೆರೆದು ಅವರನ್ನು ಹೊರಗೆ ನಡೆಸಿಕೊಂಡು ಬಂದನು. ಅಂದರೆ ಬಿಡಿಸ್ಬಿಡ್ತಾನೆ. ಸರ್ಕಾರದವರು ದೇವರ ಸೇವಕರನ್ನು ಸೆರೆಮನೆಗೆ ಹಾಕಿದರು. ಆದರೆ ದೇವರು ತನ್ನ ಸರ್ಕಾರದ ದೇವದೂತನನ್ನು ಕಳಿಸಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಆದ ಕಾರಣ ಅಸಾಧಾರಣವಾದಂಥ ಒಂದು ಸಹಾಯವನ್ನು ಸೇವೆಯಲ್ಲಿ ನಾವು ನಿರೀಕ್ಷಿಸಬೇಕು. 9ನೇದಾಗಿ ಉಪದ್ರವ ಮತ್ತು ಅಸಾಧಾರಣವಾದ ಬಿಡುಗಡೆ. 9ನೇದಾಗಿ ದೇವದೂತನ ಒಂದು ಮಾತು ಹೇಳ್ತಾನೆ. ಅದು ನನಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷವನ್ನು ಉಂಟು ಮಾಡ್ತದೆ. ಅಪಸ್ಕೃತ್ಯ 5 ಮತ್ತು 20ನೇ ವಚನದಲ್ಲಿ, ಹೋಗಿರಿ, ದೇವಾಲಯದ ಅಂಗಣಗಳಲ್ಲಿ ನಿಂತುಕೊಂಡು ಈ ಜೀವವಾಕ್ಯಗಳನ್ನು ಜನರಿಗೆ ಸಾರಿರಿ ಅಥವಾ ಬೋಧಿಸಿರಿ. ಯಾರು ಹೇಳಿದ್ದು? ದೇವದೂತರು. ಎಂಥ ವಾಕ್ಯ ಅಂತೆ? ಜೀವವಾಕ್ಯ ಅಂತೆ. ವಾವ್! ಹೇಗೆ ಸಾರಬೇಕಂತೆ? ನಿಂತುಕೊಂಡು ಸಾರಬೇಕು. ಎಲ್ಲಿ ಸಾರಬೇಕಂತೆ? ದೇವಾಲಯದ ಅಂಗಣಗಳಲ್ಲಿ. ವಾವ್! ಇನ್ಸ್ಟ್ರಕ್ಷನ್ಸ್ ಭಾಳ ಕ್ಲಿಯರ್ ಆಗಿದೆ, ಸ್ಪಷ್ಟವಾಗಿದೆ. ಹೇಗೆ ಸೇವೆ ಮಾಡಬೇಕು ಅನ್ನುವಂಥದ್ದು ದೇವರ ವಾಕ್ಯವನ್ನು ಬೋಧಿಸಬೇಕು ಅಂತ ಹೇಳಿಬಿಟ್ಟು. ನಾವು ಅಪಸ್ಕೃತ್ಯ 5ನೇ ಅಧ್ಯಾಯದಿಂದ ನಾವು ಏನು ಕಲಿತಾ ಇದ್ದೀವಿ ಅಂತ ಹೇಳಿದರೆ, ಸೇವೆಗಾಗಿ 15 ಪಾಠಗಳು, 15 ಲೆಸನ್ಸ್ ಫಾರ್ ಮಿನಿಸ್ಟ್ರಿ. ಅದರಲ್ಲಿ 9ನೇದಾಯಿತು. ಈಗ 10ನೇ ಪಾಠ ಏನಂತ ಹೇಳಿದರೆ ವಿಧೇಯತೆ. ಯಾಕಂತ ಹೇಳಿದ್ರೆ ಧಾರ್ಮಿಕ ನಾಯಕರು ಬಂದು ಅಪೊಸ್ತಲರಿಗೆ ಏನು ಹೇಳಿದರು? ಇದನ್ನು ಮಾತಾಡಬಾರ್ದು ಯೇಸುರನ್ನು ಅಂತ ಹೇಳುವಾಗ ಪೇತ್ರ
ಮತ್ತು ಇತರ ಅಪೊಸ್ತಲರು ಏನು ಹೇಳ್ತಾರೆ, ನಾವು ಮನುಷ್ಯರಿಗೆ ವಿಧೇಯರಾಗಿರುವುದಕ್ಕಿಂತ ದೇವರಿಗೆ ವಿಧೇಯರಾಗಿರಬೇಕಲ್ಲ ಅಂತ ಹೇಳ್ತಾರೆ. ನಿಮಗೆ ವಿಧೇಯರಾಗೋ ಬದಲು ದೇವ್ರು ವಿಧೇಯರಾಗಬೇಕಲ್ವಾ? ವಿಧೇಯರಾಗಿರುವುದಕ್ಕಿಂತ, ಹೌದು, ಆ ರೀತಿಯಾಗಿ ಹೇಳುವಾಗ ವಿಧೇಯತೆ ದೇವರ ಸೇವೆಗೆ ಒಂದು ಪಾಠ. ಹೌದು, ವಿಧೇಯತೆ ಅಂತ ಹೇಳುವಾಗ ಅದು ಯೇಸು ಸ್ವಾಮಿಯ ಬಗ್ಗೆ ಇಬ್ರಿಯ 5ನೇ ಅಧ್ಯಾಯದಲ್ಲಿ 7-8 ವಚನಗಳಲ್ಲಿ ನಾವು ನೋಡೋದಾದರೆ, ಯೇಸು ಸ್ವಾಮಿ ಕೂಡ ತಾನು ಅನುಭವಿಸಿದ ಬಾಧೆಗಳಿಂದ, ಹಿಂಸೆಗಳಿಂದ ವಿಧೇಯತೆಯನ್ನು ಯೇಸು ಸ್ವಾಮಿ ಕಲಿತುಕೊಂಡ್ರು. ಹೌದು, ಆ ರೀತಿಯಾಗಿರುವಾಗ ಆ ರೀತಿಯಾಗಿ ಅವರು ಸೇವೆ ಮಾಡಿದರು. ಕೀರ್ತನೆ 119, 67, 69, 71 ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ಕೀರ್ತನೆಗಾರನು ಕೆಲವು ಕಷ್ಟಗಳು ಬರೋದಕ್ಕೆ ಮುಂಚಿತವಾಗಿ ದೇವರಿಗೆ ದೂರವಾಗ್ತಿದ್ದಂತೆ. ಕೆಲವು ಕಷ್ಟಗಳು, ಹಿಂಸೆಗಳು ಅವನಿಗೆ ಬಂದಾಗ ಈಗೇನಾಯಿತು, ದೇವರ ವಾಕ್ಯಗಳನ್ನು ಕಲಿತುಕೊಂಡಂತೆ. ಹಾಗೆಯೇ 5ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಿಂದ ನಾವೇನು ಕಲಿತಾ ಇದ್ದೀವಿ ಅಂತ ಹೇಳಿದರೆ, ಸೇವೆಗೆ 15 ಪಾಠಗಳು. ನಾವು ಕಲಿತಕ್ಕಂಥ ಸೇವೆಯಲ್ಲಿ ಕಲಿತಕ್ಕಂಥ 15 ಪಾಠಗಳಲ್ಲಿ 10 ಪಾಠಗಳು ಈಗಾಗಲೇ ಮುಗಿದಿವೆ. ಇನ್ನು ಒಂದು 5 ಪಾಠಗಳು ಬೇಗ ನಾವು ನೋಡಲಿಕ್ಕೆ ಉಂಟು. ಅದೇನಂತ ಹೇಳಿದರೆ ಪವಿತ್ರಾತ್ಮನು. 11ನೇ ಪಾಠ ಏನಂದರೆ, ಅಪೊಸ್ತಲರ ಕೃತ್ಯ 5:32 ದೇವರು ತನಗೆ ವಿಧೇಯರಾಗಿರುವವರಿಗೆ ದೇವರು ದಯಪಾಲಿಸಿದ ಪವಿತ್ರಾತ್ಮ. ಆದ ಕಾರಣ ವಿಧೇಯತೆ ಹೆಚ್ಚಾಗುತ್ತಾ ಪವಿತ್ರಾತ್ಮನ ಅನುಗ್ರಹವು ಕೂಡ ಹೆಚ್ಚಾಗುತ್ತಾ ನಾವು ಸಾಗಬೇಕು. ಆ ರೀತಿಯಾಗಿ ಸೇವೆ ಮಾಡಬೇಕು. ಹೌದು, 12ನೇದಾಗಿ ಲೀವ್ ಇಟ್ ಟು ಗಾಡ್. ಕೆಲವು ಸಂಗತಿಗಳು ದೇವರಿಗೆ ಬಿಟ್ಬಿಡ್ಬೇಕು ನಾವು. ಯಾಕಂದರೆ ಗಮಲಿಯಲನ್ನು ಬಂದುಬಿಟ್ಟು ಈ ಕಾರ್ಯವು ಮನುಷ್ಯರಿಂದ ಬಂದದ್ದಾಗಿದ್ದರೆ ಅದು ವ್ಯರ್ಥವಾಗ್ತದೆ, ಒಂದು ವೇಳೆ ದೇವರಿಂದ ಬಂದದ್ದಾಗಿದ್ದರೆ ಅದನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಪೊಸ್ತಲರ ಕೃತ್ಯ 5:38-39 ವಚನಗಳಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಹಾಗಾದರೆ ಕೆಲವು ಸಂಗತಿಗಳನ್ನು ನಾವು ದೇವರಿಗೆ ಬಿಟ್ಬಿಡಬೇಕು. ನಾವು ಅದು ಭಾಳ ಈಸಿ ಸೇವೆಯಲ್ಲಿ. ಆದ ಕಾರಣ ಅದನ್ನೇ ಗಮಲಿಯಲನ್ನು ಕೂಡ ಧಾರ್ಮಿಕ ನಾಯಕರಿಗೆ ಹೇಳಿದ್ದು. 13ನೇ ಪಾಠ, ಸೇವೆಯಲ್ಲಿ ಕಲಿತಕ್ಕಂಥ 15 ಪಾಠಗಳಲ್ಲಿ 13ನೇ ಪಾಠ ಏನಂತ ಹೇಳಿದರೆ, ಅವಮಾನ ಪಡಲು ಯೋಗ್ಯರೆಂದು ಕಲಿಯೋದು. ಯಾಕಂದರೆ ಕೆಲವರು ಅಪೊಸ್ತಲರನ್ನು ಕರೆದು ಅವರನ್ನು ಚಡಿಗಳಿಂದ ಹೊಡಿಸಿ ಹೋಗ್ರಿ ಅಂತ ಕಳಿಸ್ಬಿಟ್ರಂತೆ. ಕಳಿಸಿದಾಗ ಯೇಸುಸ್ವಾಮಿಯ ನಾಮದ ನಿಮಿತ್ತವಾಗಿ ಅವಮಾನ ಪಡಲು ನಾವು ಯೋಗ್ಯರಾಗ್ಬಿಟ್ಟಿವಲ್ಲ ಅಂತ ಹೇಳ್ಬಿಟ್ಟು ಅವರು ಹೊರಟು ಹೋದರು. ಯೋಗ್ಯತೆಯ ಪಾಠ. 14ನೇದು ಬರೀ ಯೋಗ್ಯತೆ ಅಷ್ಟೇ ಅಲ್ಲ, ಅಪೊಸ್ತಲರು ಸಂತೋಷ ಪಡುತ್ತಾ ನ್ಯಾಯ ಸಭೆಯನ್ನು ಚೆನ್ನಾಗಿ ಏಟು ಬಿದ್ದಿದೆ, ಏಟು ಬಿದ್ದಾಗ ಏಟು ತಕ್ಕೊಂಡು ಸಂತೋಷವಾಗಿ ಹೋಗ್ತಿದ್ದಾರೆ. ವಾವ್! ಹೌದು, ಸೇವೆಯಲ್ಲಿ ಕಲಿತಕ್ಕಂಥ 14ನೇ ಪಾಠ ಸಂತೋಷವಾಗಿ ಸೇವೆ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಲೂಕ 1ರಲ್ಲಿ ಆ ಮಾತು ಬರೆಯಲಾಗಿದೆ, ಸಂತೋಷದಿಂದ ಸೇವೆ ಮಾಡಬೇಕು ಎಂಬಂಥದ್ದು. ರೋಮ 12ರಲ್ಲಿ ಕೂಡ ಆ ಒಂದು ಮಾತು ಹೇಳಲಾಗಿದೆ. ಕೊನೆಯದಾಗಿ ನಾನ್ ಸ್ಟಾಪ್ ಟೀಚಿಂಗ್. ಅವರನ್ನು ಸಭೆಯಿಂದ, ದೇವಾಲಯದಿಂದ ಹೊರಗೆ ಬಂದಾಗ ಏನಾಯಿತು? ಹೌದು, ಈ ರೀತಿಯಾಗಿ ನಾವು ನಮಗೆ ಯೋಗ್ಯರಾಗಿದ್ದೇವೆ ಅಂತ ಎಣಿಸಲಾಗಿದೆ, ನಮಗೆ ಅವಮಾನ ಪಡುವಂಥದ್ದನ್ನು ತಿಳ್ಕೊಂಡು ಸಂತೋಷ ಪಡ್ತಾ ಬರುವಾಗ 42ನೇ ವಚನ 5ನೇ ಅಧ್ಯಾಯ, ಅವರು ದಿನಾಲೂ ಹೋಗಿ
ಕ್ರಿಸ್ತ ಯೇಸುವಿನ ವಿಷಯವನ್ನು ಸಾರುವುದನ್ನು ಬೋಧಿಸುವುದನ್ನು ನಿಲ್ಲಿಸಲೇ ಇಲ್ಲ. ನಾನ್ ಸ್ಟಾಪ್ ಬೋಧನೆ ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ವಾಕ್ಯ ಸಾರಬೇಕು. ಅದೇನು ದೇವಾಲಯಗಳಲ್ಲಿ ಮತ್ತು ಮನೆಯಿಂದ ಮನೆಗೆ 2 ರೀತಿಯಿಂದ ಸೇವೆ ಮಾಡಬೇಕು. ಅಪೊಸ್ತಲಕೃತ್ಯ 5ನೇ ಅಧ್ಯಾಯ, ಹೌದು, ಅದರಲ್ಲಿ ಸೇವೆಗೆ 15 ಪಾಠಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.